ಇವತ್ತು PUC ರಿಸಲ್ಟ್ ಬಂತು. ವಿಜ್ಞಾನ ವಿಭಾಗದ ಹಲವು ವಿದ್ಯಾರ್ಥಿಗಳು ರ್ಯಾಂಕ್ ಪಡ್ಕೊಂಡಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಪ್ರಾರ್ಥನಾ 5ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಪ್ರಾರ್ಥನಾ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರು ತಗೊಂಡಿರುವಂತಹ ಅಂಕ 595 600ಕ್ಕೆ. ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಔಟ್ ಆಫ್ ಔಟ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಫಿಸಿಕ್ಸ್ ಅಲ್ಲಿ 1 ಮಾರ್ಕ್ ಹೋಗಿದೆ. ಲ್ಯಾಂಗ್ವೇಜಸ್ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಲಿಲ್ಲ ಏನು, ಬಿಕಾಸ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ಕೋರ್ ಮಾಡಕ್ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ. ಬಟ್ ಬಂದಿದೆ ಚೆನ್ನಾಗಿ. ನಾನು ಬೇಗ ಬರ್ಕೊಂಡು ಹೋಗ್ತೀನಿ, ಬಟ್ ಹ್ಯಾಂಡ್ ರೈಟಿಂಗ್ ಸರಿ ಬರಲ್ಲ. ಸೊ ಇಲ್ಲಿ ಎಕ್ಸಾಮ್ಸ್ ಮಾಡ್ಬೇಕಾರೆಲ್ಲ ಅವರು 10 ಮಾರ್ಕ್ಸ್ ಹಂಗೆಲ್ಲ ತೆಗಿತಿದ್ರು ಮಾರ್ಕ್ಸ್, ನೆಕ್ಸ್ಟ್ ಟೈಮ್ ನೀಟಾಗಿ ಬರೀಲಿ ಅಂತ. ಸೊ ಅವ್ರು ಚೆನ್ನಾಗಿ ಕೋಚಿಂಗ್ ಕೊಟ್ರು. ಅದಕ್ಕೆ ಟೀಚರ್ಸ್ ಎಲ್ಲ ಯಾವಾಗ್ಲೂ ಸಪೋರ್ಟಿವ್ ಆಗೇ ಇದ್ರು, ಎಷ್ಟಾಗತ್ತೆ ಅಷ್ಟು ಮಾಡು ಅಂತಿದ್ರು. ಆಮೇಲೆ ಏನೇ ಡೌಟ್ಸ್ ಇರ್ಲಿ, ನಾನು ಲಂಚ್ ಬ್ರೇಕ್ ಅಲ್ಲೆಲ್ಲ ಹೋಗಿ ನಮ್ಮ ಫ್ರೆಂಡ್ ಸರ್ಕಲ್ಸ್ ಹೋಗಿ ಅವ್ರಿಗೆಲ್ಲ ತಲೆ ತಿಂತಿದ್ವಿ ಹೇಳ್ಕೊಡಿ ಅಂತ. ಅವ್ರು ಆಕ್ಚುಲಿ ಅವ್ರ ಲಂಚ್ ಎಲ್ಲ ಬಿಟ್ಟು ನಮಗೆ ಹೇಳ್ಕೊಡ್ತಿದ್ರು, ತುಂಬಾ ಸಪೋರ್ಟಿವ್ ಆಗಿದ್ರು. ಮನೇಲೂ ಅಷ್ಟೇ, ಪೇರೆಂಟ್ಸ್ ಯಾವತ್ತೂ ಪ್ರೆಷರೈಸ್ ಮಾಡಿಲ್ಲ. ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲ. ಮತ್ತೊಂದು ಕಡೆ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 597 ಅಂಕವನ್ನ ಪ್ರತೀಕ್ಷಾ ಅವರು ಗಳಿಸಿದ್ದಾರೆ. 597 ಅಂಕದೊಂದಿಗೆ ಈಗ 3ನೇ ಸ್ಥಾನವನ್ನು ಗಳಿಸಿದ್ದಾರೆ ಪ್ರತೀಕ್ಷಾನವರು. ರಾಜಾಜಿನಗರದ ASC ಕಾಲೇಜು ವಿದ್ಯಾರ್ಥಿನಿ ಪ್ರತೀಕ್ಷಾ ಈಗ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. Feeling very happy actually. It was the help of the teachers and my parents. Very much helpful. They conducted regularly. They conducted tests, toppers program. Weekly Monday they were conducting tests and all. Very helpful. Towards the end I was not stressful, so I very easily I could write the board exams. Whatever the college conducted the exams, for that I properly I read and it helped me to write the exams very easy. Yeah, parents they didn't pressurize me anything. They were like, you read how much ever you score, no problem. So that's feeling very happy actually. The